ಮಾದಪ್ಪನ ಭಕ್ತಾದಿಗಳಿಗೆಲ್ಲ ನಮಸ್ಕಾರ. ಭಕ್ತಾದಿಗಳೇ, ಮೊದಲನೇದಾಗಿ ದಯವಿಟ್ಟು ಸಮಯ ಇರಲಿ, ನಾನು ವೀಡಿಯೋ ಅಪ್ಲೋಡ್ ಮಾಡಿ ಸುಮಾರು 4 ತಿಂಗಳ ಮೇಲಾಗಿದೆ. ಯಾಕಂದರೆ ಸುಮಾರು ಒಂದು ಸ್ವಲ್ಪ ಸಮಸ್ಯೆ ಇತ್ತು. ಆ ಒಂದು ಕಾರಣದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಸಮಯ ಇರಲಿ. ಇದೇ ಜಾಗದಲ್ಲಿ 4 ತಿಂಗಳ ಹಿಂದೆ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನೋಡಿ. ಇದು ಆನುಮಲೆ ಪುಣ್ಯಕ್ಷೇತ್ರ ಬರಗೂರು ದೊಡ್ಡಕೆಂಡಕ್ಕೆ ಹೋಗ್ತಾಯಿದ್ದೀವಿ ನಾವು. ಮುಂದಿನ ವೀಡಿಯೋದಲ್ಲಿ ನಾನು ಆ ಆನುಮಲೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದೆ ನಿಮಗೆ. ಅದೇ ರೀತಿ ಇವಾಗ ಮತ್ತೆ ನಾನು ನಿಮ್ಮನ್ನು ಆನುಮಲೆ ಕರ್ಕೊಂಬಂದಿದ್ದೀನಿ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಆನುಮಲೆ ಮಾಹಿತಿ ಹಾಗೂ ಈ ದೊಡ್ಡಾನೆ ಗ್ರಾಮದ ಬಗ್ಗೆ ಒಂದಷ್ಟು ಮಾಹಿತಿ, ಮತ್ತು ಮಾದಪ್ಪನ ಕುರುಹುಗಳು, ಮತ್ತು ಇಲ್ಲಿ ಆನುಮಲೆಯಲ್ಲಿ ಸುಮಾರು ಕುರುಹುಗಳಿದೆ ಮಾದಪ್ಪಂದು, ಅದೆಲ್ಲ ತೋರಿಸ್ಕೊಡ್ತೀನಿ. ತಪ್ಪದೆ ಫುಲ್ ವಿಡಿಯೋ ನೋಡಿ. ಭಕ್ತಾದಿಗಳೇ ನೋಡಿ, ಆನುಮಲೆಯಿಂದ ಸುಮಾರು ಮಲೆಗಳು ಕಾಣ್ತವೆ. ಆದರೆ ಈ ಒಂದು ಸಮಯದಲ್ಲಿ ಆನುಮಲೆಯಲ್ಲಿ ಫುಲ್ಲು ಎಲ್ಲ ಮಂಜು ಕವಿದಿದೆ. ಇಲ್ಲಿಂದ ಸುಮಾರು ಮಲೆಗಳು ಕಾಣ್ತಾ ಇದ್ವು. ಆದರೆ ಈ ಮಂಜು ಕವಿದಿರೋದ್ರಿಂದ ಮಲೆಗಳು ಯಾವುದು ಕಾಣ್ತಾ ಇಲ್ಲ. ಈ ಕಡೆ ನಮಗೆ ಬಂದರೆ ಹೊನ್ನಚ್ಚಿ ಕಾಳಮ್ಮನ ವಧೆ ಮಾಡಿದ್ದಂಥ ಒಂದು ಸ್ಥಳ ಈ ಕೆಳಗಡಿನ ಭಾಗದಲ್ಲಿ ಬರುತ್ತೆ. ಹೊನ್ನಚ್ಚಿ ಕಾಳಮ್ಮನ ವಧೆ ಮಾಡಿದ್ದು, ಮತ್ತು ಬೋಧೆ ಬಸಪ್ಪನ ಯಾವ ರೀತಿ ಹೊನ್ನಚ್ಚಿ ಕಾಳಮ್ಮ ಒಂದು ಕೆಲಸ ಮಾಡಿಸ್ತಾಯಿದ್ಲು, ಗಾಣಕ್ಕೆ ಹಾಕ್ಕೊಂಡು ಎಣ್ಣೆ ಹರಿಯುವಂಥ ಒಂದು ಗಾಣಕ್ಕೆ ಹಾಕ್ಕೊಂಡು ಕೆಲಸಗಳನ್ನು ಮಾಡಿಸ್ತಾಯಿದ್ರು. ಅದು ಸಹ ಇಲ್ಲೇ ಕೆಳಗಿನ ಭಾಗ. ಮತ್ತು ನಮ್ಮಗಡೆ ಎದುರುಗಡೆ ಬರೋದು ಬೋದು ಮಲೆ ಬರುತ್ತೆ. ಮತ್ತು ಈ ಕಡೆ ಸಂಕಮ್ಮನ ಮಲೆ, ಕಾರೇಬಿಲೆಯ ಮಲೆ, ಮತ್ತು ಗುಲಗಂಜಿ ಮಲೆ, ಈ ಕಡೆ ಸುಮಾರು ಮಲೆಗಳು ಬರ್ತವೆ ಭಕ್ತಾದಿಗಳೇ. ನೋಡಿ, ಆನುಮಲೆ ಮಾದಪ್ಪ ಇರೋ ಅಲ್ಲಿ ಆ ಸ್ಥಳದಲ್ಲಿ. ಮತ್ತು ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಭಕ್ತಾದಿಗಳೇ ನೋಡಿ, ಇದು ಆನೆಯ ಹೆಜ್ಜೆ ಗುರುತು, ಆನೆಯ ಪಾದ. ಇದು ನೋಡಿ, ಈ ರೌಂಡ್ ಶೇಪಲ್ಲಿದೆ ನೋಡಿ, ಇದು ಆನೆಯ ಪಾದ. ನಿಮಗೆ ದೂರದಿಂದ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ. ಇವಾಗ ಕಾಣ್ತಾ ಇದೆ ನೋಡಿ, ಮುಂದ್ಗಡೆ ಬಂದ್ಬಿಟ್ಟು ಆನೆಯ ಪಾದ ಬಂದು ಮುಂದ್ಗಡೆ ಹಿಂಗೆ ಇಕ್ಕಿದೆ. ಮತ್ತು ಭಕ್ತಾದಿಗಳೇ, ನಾನು ಹೇಳಬೇಕು ಅಂದ್ಕೊಂಡಿದ್ದೇನೆಂದರೆ, ಈ ಕಲ್ಲುಗಳು ಏನಕ್ಕೆ ಈ ಥರ ಒಂದ್ರ ಮೇಲೆ ಇಟ್ಟಿದ್ದಾರೆ ಅಂದರೆ ಕೋಡ್ಗಲ್ಲಲ್ಲಿ ಇಟ್ಟಿದ್ದಾರಲ್ಲ, ಅದೇ ಥರ ಏನಕ್ಕೆ ಅಂದರೆ ಇದು ಒಂದು ಮಲೆಗಳನ್ನ ಸೂಚನೆ ಮಾಡ್ತದೆ. ಇನ್ನೂ ಈ ಕಲ್ಲುಗಳು ಇಟ್ಟಿದ್ದಾರೆ ಹೊರತು ಈ ಕಲ್ಲುಗಳಿಗೆ ಇನ್ನು ಮಲೆಗಳ ಹೆಸರಾಗಿರಲಿ ಮತ್ತು ಆ ಬೋರ್ಡು ಇಡ್ತಾರಲ್ಲ, ಇದು ಇದೆ ಈ ಮಲೆ ಅಂತ, ಆ ಬೋರ್ಡು ವ್ಯವಸ್ಥೆ ಕೂಡ ಏನೂ ಮಾಡಿಲ್ಲ ಇವರು. ಭಕ್ತಾದಿಗಳಿಗೆ ಯಾರ್ಯಾರ ಇಲ್ಲಿ ಒಂದು ಇಷ್ಟ ಆಗಿ ಮಾದಪ್ಪನ ಭಕ್ತಾದಿಗಳು ಯಾರು ಮಾಡಿಸ್ಕೊಡ್ತೀನಿ ಈ ಬೋರ್ಡ್ ಇಡಿ ಅನ್ನೋ ಥರ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೂ ನಾವು ನಿಮ್ಮನ್ನು ಇಲ್ಲ ಮೇಲ್ ಐ ಡಿ ಕೊಟ್ಟಿರ್ತೀನಿ, ಮೇಲ್ ಮಾಡಿ. ಭಕ್ತಾದಿಗಳು ಖಂಡಿತವಾಗೂ ನೀವು ಮಾದಪ್ಪನ ಸೇವೆ ಮಾಡ್ಬೋದು. ನೋಡಿ, ಇನ್ನೂ ಈ ಮಲೆಗಳಿಗೆ ಹೆಸರಿಟ್ಟಿಲ್ಲ. ಅದು ಅಲ್ಲದೆ ಇವಾಗ ಮಂಜು ಸ್ವಲ್ಪ ತೆಗಿತಾ ಇದೆ ಮಲೆಗಳಿಂದ. ಮಾದಪ್ಪ ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ಏನೋ ನೋಡಿ ನನ್ನ ಮಲೆಗಳನ್ನು ಇಲ್ಲಿಂದನೇ ಕಣ್ ತುಂಬ್ಕೊ ಅಂತ ತೋರಿಸ್ದಂಗೆ ಅಲ್ಲಿ ನೋಡಿ ನಮ್ಮ ಎದುರುಗಡೆ ಮಲೆಗಳು ತೋರ್ತಾ ಇದೆ ನೋಡಿ. ಅದು ಬೋಧುಮಲೆ ಕಾಣ್ತಾ ಇದೆ ನೋಡಿ. ಈ ಭಾಗ ಇದೆಯಲ್ಲ, ಈ ಭಾಗದಿಂದ ಅಂದರೆ ಆ ಸೈಡು ಮುಖವಾಗಿ ಇರೋದು ಬೋಧುಮಲೆ. ಮತ್ತು ಇಲ್ಲಿ ಕೆಳಗಡೆ ಇರೋದು ಹೊನ್ನಚ್ಚಿ ಕಾಳಮ್ಮ ಇದ್ದಿದ್ದು. ಮತ್ತು ಬೋಧೆ ಬಸಪ್ಪ ಹೊನ್ನಚ್ಚಿ ಕಾಳಮ್ಮನ ಹತ್ರ ಏನು ಒಂದು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು, ಹಿಂಸೆಯನ್ನು ಇಡ್ತಾಯಿದ್ರು ಹೊನ್ನಚ್ಚಿ ಕಾಳಮ್ಮ ಬೋಧೆ ಬಸಪ್ಪನಿಗೆ. ಮತ್ತು ಮಾದಪ್ಪ ಬಂದು ಆ ಬೋಧೆ ಬಸಪ್ಪನನ್ನು ಬಿಡಿಸಿ ಹೊನ್ನಚ್ಚಿ ಕಾಳಮ್ಮನ ಸೊಕ್ಕನ್ನು ಮುರಿದು ಅವ್ರನ್ನ ವಧೆ ಮಾಡ್ತಾರೆ. ಅದು ಸ್ಥಳ ಕೂಡ ಇಲ್ಲೇ ಕೆಳಗಡೆ ಬರೋದು ಭಕ್ತಾದಿಗಳೇ. ಇದು ಆನುಮಲೆ ಆನೆ ಇರೋ ಆಕಾರ ಇದು ನೋಡಿ. ಇವಾಗ ನಾವು ಬೆನ್ನಿನ ಭಾಗದಲ್ಲಿ ಇದ್ದೀವಿ, ಮತ್ತು ತಲೆ ಭಾಗ ಈ ಕಡೆ ಇರೋದು ನಾನು ಮುಂದೆ ತೋರಿಸ್ಕೊಡ್ತೀನಿ. ತಲೆ ಭಾಗ ಮತ್ತು ಬೆನ್ನು, ಸೊಂಡ್ಲು ಮತ್ತು ಮೂಗಿನ ಭಾಗ ಸಹ ನಾನು ತೋರಿಸ್ಕೊಡ್ತೀನಿ. ಇದು ಸೊಂಡ್ಲು ನೋಡಿ. ಸೊಂಡ್ಲು ತುಂಬಾ ಇಂಪಾರ್ಟೆಂಟು. ಸೊಂಡ್ಲು ಬಂದ್ಬಿಟ್ಟು ನೋಡಿ, ಸೊಂಡ್ಲು ಹಿಂಗೆ ಬಾಗಿ ಅಲ್ಲಿ ತೂಕಿದೆ. ಆ ತೂಕಿರೋದು ನಾವು ಅಷ್ಟು ಸ್ಪಷ್ಟವಾಗಿ ನಾವು ಕಾಣ್ಬೋದು. ಮತ್ತು ಸೊಂಡ್ಲು ನೋಡಿ ಈ ಭಾಗದಲ್ಲಿ ಹಿಂಗೆ ಕೆಳಗಡೆ ಬಂದು ಹಿಂಗೆ ಮಡಚಿದೆ. ಇದು ಮಡಚಿರ್ತಕ್ಕಂಥ ಈ ಒಂದು ಭಾಗ, ಮೂಗಿನ ಭಾಗ ಕೆಳಗಡೆ
ಅಂದರೆ ಕಲ್ಲಿನ ಬಂಡೆಯಲ್ಲಿ ಸ್ಪಷ್ಟವಾಗಿ ಮೂಗಿನ ಭಾಗ ಆನೆಗೆ ಯಾವ ಆಕಾರದಲ್ಲಿ ಇರುತ್ತೋ ಅದೇ ಆಕಾರದಲ್ಲಿ ಇದೆ ಆನುಮಲೆಯಲ್ಲಿ. ನೋಡಿ ಆನುಮಲೆ ಮಾದಪ್ಪನ ಮಹಿಮೆ ನೋಡಿ, ಪವಾಡಗಳು ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ನನಗೆ ಸೂರ್ಯನ ಕಿರಣ ಹೊಡಿತಾ ಇದೆ, ಅಷ್ಟೊಂದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ. ನೋಡಿ ಆನುಮಲೆ ಇರೋದು ಈ ಒಂದು ಆಕಾರದಲ್ಲಿ. ನಾವು ಬೆನ್ನಿನ ಭಾಗದಲ್ಲಿ ಇದ್ದೀವಿ ಮತ್ತು ಆನೆ ಮರಿನ ಕರ್ಕೊಂಡು ನಿಂತಿದೆ ನೋಡಿ. ಇದು ಆನೆ ಮರಿ ಕರ್ಕೊಂಡು ನಿಂತಿರೋದು. ಭಕ್ತಾದಿಗಳೇ, ಮಾದಪ್ಪನ ದರ್ಶನ ಮಾಡಿ. ನಾನು ಹಳೆ ವಿಡಿಯೋದಲ್ಲಿ ಸಹ ದರ್ಶನ ಮಾಡಿಸಿದೆ. ಈ ವಿಡಿಯೋದಲ್ಲಿ ನೋಡಿ ಮಾದಪ್ಪನ ದರ್ಶನ ಮಾಡಿಸ್ತಾ ಇದ್ದೀನಿ. ಆನುಮಲೆಯಲ್ಲಿ ಮಾದಪ್ಪ ಇರೋದು ನೋಡಿ. ಮಾದಪ್ಪ ಇರ್ತಕ್ಕಂಥ ಸ್ಥಳ ಇದು ಆನುಮಲೆ ಮೈಕರ. ನಮ್ಮಪ್ಪ 77 ಮಲೆ ಒಡೆಯ ಮುದ್ದು ಮಾದಪ್ಪನ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ. ಇದು ಮೈಕರ ಮಾದಪ್ಪ ಮತ್ತು ಇದು ಬಲಗಡೆ ಕಾರಯ್ಯ, ಎಡಗಡೆ ಮತ್ತು ಬಿಲ್ಲಯ್ಯ. ಹಳೆ ವಿಡಿಯೋದಲ್ಲಿ ನಾನು ಹೇಳಿರೋ ಥರನೇ ಹೊಟ್ಟೆ ಭಾಗಕ್ಕೆ ಬಂದ್ಬಿಟ್ಟು ನಾಗರ ಹಾವು ಬಂದ್ಬಿಟ್ಟು ಅಂದರೆ ಸ್ವಾಮಿಗೆ ನೆರಳಾಗಿ ಬಂದು ಹೊಟ್ಟೆಗೆ ಸುತ್ತಕೊಂಡು ಮೇಲೆ ಬಾಗುತ್ತೆ ಸ್ವಾಮಿ ಮೇಲೆ. ಮತ್ತು ಇಲ್ಲಿನ ಪವಾಡ ಮತ್ತು ವಿಶೇಷ ಏನಂದರೆ ಪ್ರತಿ ಅಮಾವಾಸ್ಯೆಗಳಾಗಲಿ ಇಲ್ಲಿ ನಾಗರ ಹಾವು ಬಂದು ಸೊನೆ ಬಿಟ್ಬಿಟ್ಟು ಹೋಗುತ್ತೆ. ಆ ಹಾವೊಂದು ಮೇಲ್ಗಡೆ ಏನು ಇರುತ್ತೆ ಪದ್ರ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಇದು ಸೊನೆ ಅಂತ ಹೇಳ್ತೀವಿ. ತುಂಬ ಕಡೆ ಬೇರೆ ಬೇರೆ ರೀತಿ ಹೇಳ್ತಾರೆ. ಅದು ಸೊನೆ ಬಿಟ್ಬಿಟ್ಟು ಹೋಗುತ್ತೆ ನೋಡಿ. ಇದು ಆನುಮಲೆ ಪವಾಡ. ಮತ್ತು ಆನುಮಲೆಯಲ್ಲಿ ಹಾವು ಹರ್ಕೊಂಬಂದಿರತಕ್ಕಂಥ ಸ್ಥಳ ಕೂಡ ಇದೆ ನೋಡಿ. ಮಾಯ್ಕರ ಕೂತಿರೋದು ಆನುಮಲೆಯಲ್ಲಿ. 77 ಮಲೆ ಒಡೆಯ ನಮ್ಮಪ್ಪ ಮಾಯ್ಕರ ಮುದ್ದು ಮಾದಪ್ಪ ಕೂತಿರ್ತಕ್ಕಂಥ ಸ್ಥಳ ಇದು. ಆನುಮಲೆಯಲ್ಲಿ ಕೂತಿರ್ತಕ್ಕಂಥ ಸ್ಥಳ ಇದು. ಮತ್ತು ಇಲ್ಲಿಂದ ಆನೆ ತಲೆ ಭಾಗ ಕಾಣ್ತಾ ಇತ್ತು. ಆದರೆ ಏನಾಗಿದೆ ಅಂದರೆ ಆನುಮಲೆಯಲ್ಲಿ ನಾನು ಇರ್ತಕ್ಕಂಥ ಈ ಒಂದು ಸಮಯದಲ್ಲಿ ಮಂಜು ಎಷ್ಟು ಮಟ್ಟಿಗೆ ಕವಿದಿದೆ ಅಂದರೆ ನೋಡಿ. ಆನೆ ತಲೆ ಭಾಗ ಅದೇ ತಲೆ ಭಾಗ ಇಲ್ಲಿಂದ ಕಾಣ್ತಾ ಇತ್ತು. ಆದರೆ ಮಂಜು ಕವಿದಿದ್ದ ಕಾರಣದಿಂದ ಈಗ ಕಾಣ್ತಾ ಇಲ್ಲ. ಮತ್ತು ಇಲ್ಲಿ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಇದೆ. ಏನಂದರೆ ನೀವು ಆನುಮಲೆ ಮಾದಪ್ಪನ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ, ದೇವಸ್ಥಾನ ಕಟ್ಸ್ಕೊಳ್ಳೋದಾಗಿರ್ಬೋದು ಮತ್ತು ಆನುಮಲೆ ಅಭಿವೃದ್ಧಿಗಾಗಿ ನಿಮ್ಮ ಕೈಲಾದಂಥ ಸಹಾಯಗಳು ಮಾಡ್ಬೋದು. ನಾನು ಕೆಳಗಡೆ ಇಮೇಲ್ ID ಕೊಟ್ಟಿರ್ತೀನಿ. ನಿಮ್ಮ ಭಕ್ತಾದಿಗಳಿಗೆ ಯಾರು ಸಂಪರ್ಕ ಮಾಡಬೇಕು, ಆನುಮಲೆ ಮಾದಪ್ಪನಿಗೆ ಹೋಗಬೇಕು ಅಥವಾ ಸೇವೆ ಮಾಡಬೇಕು, ಇಲ್ಲಿ ದೇವಸ್ಥಾನ ಕಟ್ಸ್ಕೊಡ್ತೀನಿ ಆನುಮಲೆ ಮಾದಪ್ಪನಿಗೆ ಅನ್ನೋ ರೀತಿ ಇದ್ದರೆ ದಯವಿಟ್ಟು ಇಮೇಲ್ ಮಾಡಿ ಅಥವಾ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಖಂಡಿತವಾಗಿ ರಿಪ್ಲೈ ಮಾಡ್ತೀನಿ ನಿಮ್ಮನ್ನು ನೋಡಿ. ನೆಕ್ಸ್ಟು ಬಂದ್ಬಿಟ್ಟು ಮತ್ತು ವೀರ್ಗಲ್ಲು ಮತ್ತು ಹಾವು ಬಂದಿರ್ತಕ್ಕಂಥ ಒಂದು ಸ್ಥಳ ಇದೆ. ಮತ್ತು ಎಡಗಡೆ ಕಾರಯ್ಯ ಬಲಗಡೆ ಬಿಲ್ಲಯ್ಯ ಅನ್ನೋ ರೀತಿ ಮಾದಪ್ಪನಿಗೆ ಇಲ್ಲಿ ಕಾರಯ್ಯ ಬಿಲ್ಲಯ್ಯ. ನೋಡಿ ಇದು ಸೇಮೆ. ಅಂದರೆ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂಥ ಒಂದು ಆಹಾರ ಅಂದರೆ ಸೇಮೆ. ಅಂದರೆ ಸೇಮೆಯಲ್ಲಿ ಅನ್ನ ಮಾಡ್ಕೊಂಡು ತಿಂತಾಯಿದ್ರಂತೆ. ಇದನ್ನು ತುಂಬ ಸರಿ ನಮ್ಮ ತಂದೆಯವರಾಗಿರ್ಬೋದು ಮತ್ತು ನಮ್ಮ ತಾತವರು ತಿಳಿಸ್ತಾಯಿದ್ರು. ಸೇಮೆಯಲ್ಲಿ ಅನ್ನ ಮಾಡ್ತಾಯಿದ್ರಂತೆ. ಅಂದರೆ ಇದು ನೋಡಿ ತುಂಬ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಹಾಗೂ ನಿಮ್ಮ ತಾತಂದಿರು ಯೂಸ್ ಮಾಡ್ತಾಯಿದ್ರ, ನಿಮ್ಮ ತಾತಂದಿರು ಯೂಸ್ ಮಾಡ್ತಾಯಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಸೇಮೆ ಆನುಮಲೆಯಲ್ಲಿ ಸೇಮೆನ ಸಹ ಬೆಳೀತಾರೆ. ಇಲ್ಲಿನ ಒಂದು ರೈತರು ಹಿಂದಿನ ಕಾಲದಲ್ಲಿ ರಾಜರು ಮಹಾರಾಜರು ಮುಂದಿನ ಪೀಳಿಗೆಗೆ ಏನಾರ ಸೂಚನೆ ಕೊಡಬೇಕು ಅಥವಾ ಏನಾರ ಮಾಹಿತಿ ಹೇಳ್ಬೇಕಂದ್ರೆ ಏನು ಮಾಡ್ತಿದ್ರು ಅಂದರೆ ಕಲ್ಲುಗಳಲ್ಲಿ ಕೆತ್ತನೆ ಮಾಡ್ತಾಯಿದ್ರು. ಮತ್ತು ಈ ಥರ ವೀರ್ಗಳನ್ನ ಕೆತ್ತನೆ ಮಾಡ್ತಾಯಿದ್ರು ಹೆಚ್ಚಾಗಿ. ನೋಡಿ ಇದು ವೀರ್ಗಳಲ್ಲಿ ತುಂಬ ರೀತಿ ಇದೆ. ಪೆನ್ಗೋಲು ಮತ್ತು ನನಗೆ ಗೊತ್ತಿರೋದು ಅಂದರೆ ಇದೊಂದು ಪೆನ್ಗೋಲ್ ಬಗ್ಗೆ ಒಂದಷ್ಟು ಮಾಹಿತಿ ನನಗೆ ಗೊತ್ತು.
ನೋಡಿ ಇದರಲ್ಲಿ 3 ಲೇಯರ್ಗಳಿರ್ತವೆ. ವೀರ್ಗಳಲ್ಲಿ ತುಂಬ ಇರ್ತವೆ, 5. ನನಗೆ ಗೊತ್ತಿರೋ ಮಟ್ಟಿಗೆ 3 ನಾನು ಹೆಚ್ಚಾಗಿ ನೋಡಿದ್ದೀನಿ. 5 ವೀರ್ಗಲ್ಲು ನಾನು 1-2 ಅಷ್ಟೇ ನೋಡಿದ್ದೀನಿ. ಅಂದರೆ ನಮ್ಮ ಒಂದು ಭಾಗದಲ್ಲಿ, ಮಾದಪ್ಪನ ಒಂದು 77 ಮಲೆಗಳ ಭಾಗದಲ್ಲಿ ನಾನು ಹೆಚ್ಚಾಗಿ ನೋಡಿರೋದಂದರೆ 3 ಕಲ್ಲಿನ, ಅಂದರೆ 3 ಕೆತ್ತನೆ ಇರ್ತಕ್ಕಂಥ ವೀರ್ಗಲ್ಲು. ನೋಡಿ, ಇದು 1, ಮತ್ತು ಇದು 2ನೇದು, ಇದು 3ನೇದು. ಇದು 3ನೇ ಲೇಯರ್ ಒಂದು ವೀರ್ಗಳು. ನೋಡಿ, ಇದು ಸರ್ಪ ಹಾದೋಗಿರ್ತಕ್ಕಂಥ ಒಂದು ಕುರುವು. ನೋಡಿ, ಇದು ಸರ್ಪದ ಒಂದು ಶೇಪ್ ನಿಮ್ಗೆ ಹಂಗೆ ಕಾಣ್ತಾ ಇರ್ಬೋದು. ಈ ಕಡೆ ಒಂದು ಅಂದರೆ ಬಟ್ಪಟ್ಟೆ ಅಂತ ಏನು ಹೇಳ್ತಾರೆ, ಸರ್ಪದ ಮೇಲೆ ಯಾವ ರೀತಿ ಇರ್ತದೆ ನೋಡಿ, ಒಂದು ಸರ್ಪದ ಮೈ ಮೇಲೆ ಯಾವ ರೀತಿ ಇರ್ತದೆ ನೋಡಿ, ಅದೇ ರೀತಿ ಇದೆ ನೋಡಿ. ಇಲ್ಲಿ ನಿಮಗೆ ಇಷ್ಟೊಂದು ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು ಇವಾಗ. ನೋಡಿ ಭಕ್ತಾದಿಗಳೇ, ನೋಡಿ ಭಕ್ತಾದಿಗಳೇ, ಸರ್ಪ ಏನು ಮಾಡಿದೆ ಅಂದರೆ ಹಿಂಗೆ ಆದೋಗಿದೆ. ಹಿಂಗಾಗಿ ನೋಡಿ, ಸರ್ಪದ ಕುರುವು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಹಿಂಗೆ ಬಂದು ನೋಡಿ, ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ನೋಡಿ. ಆ ಸರ್ಪದ ಮೈ ಮೇಲೆ ಇರ್ತಕ್ಕಂಥ ಒಂದು ಕುರುವು ಏನಿದೆ, ಒಂದು ಈ ಭಾಗದಲ್ಲಿ ಹಾಗೂ ಬಲ ಮತ್ತು ಎಡಭಾಗದಲ್ಲಿ ಇರ್ತಕ್ಕಂಥ ಒಂದು ಸರ್ಪ ಹೋಗಿರ್ತಕ್ಕಂಥ ಹಾದಿ ಇದು. ಹಿಂಗೆ ಹೋಗಿದೆ ಸರ್ಪ. ನೋಡಿ ಕುರುವು ಇದು ಸರ್ಪದ ಒಂದು ಮೈಯಿನ ಭಾಗದಲ್ಲಿ ಹೆಂಗಿದೆಯೋ ಅದೇ ರೀತಿಯಲ್ಲಿ ನೋಡಿ. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಸರ್ಪದ ಒಂದು ಮೈಯಿನ ಭಾಗ ಹೆಂಗಿರುತ್ತೆ ನೋಡಿ, ಅದೇ ರೀತಿಯಲ್ಲಿದೆ ನೋಡಿ. ಇದು ಆನೆಮಲೆ ಮಾದಪ್ಪನಿಗೆ ನೆರಳಾಗಬೇಕಂತೇಳಿ ಮಾಯ್ಕಾರ ಹೋಗಿ ಕೂತಿರೋವಂಥ ಸ್ಥಳ ಅಲ್ಲಿದೆ. ಸರ್ಪ ಏನು ಮಾಡಿದೆ ಅಂದರೆ ಈ ಭಾಗವಾಗಿ ಹಾದಿ ಹೋಗಿ ಹಿಂಗೆ ಹೋಗಿದೆ. ಹಿಂಗೆ ಹೋಗಿ ಅಲ್ಲೋಗಿ ಮಾಯ್ಕರನಿಗೆ ನೆರಳಾಗಿದೆ. ಭಕ್ತಾದಿಗಳೇ ನೋಡಿ, ಇದು ದೊಡ್ಡಾನೆ ಗ್ರಾಮ. ಅಂದರೆ ಆನೆ ತಲೆ ಬೆನ್ನಿನ ಭಾಗದಲ್ಲಿ ದೊಡ್ಡ ಆನೆ ಅಂತ ಒಂದು ಗ್ರಾಮ ಇದೆ. ಇದು ಆನುಮಲೆ. ಇಲ್ಲಿ ನೋಡಿ, ಇಲ್ಲಿಂದ ನಮಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಈ ಕಡೆ ಅದು ಕಿವಿ ಭಾಗ, ಅದು ಆ ಸೈಡ್ ಆ ಕಡೆ ಇಳಿತಾ ಇರೋದು. ಮತ್ತು ಇದು ನತ್ತಿ, ಆನೆಯ ತಲೆ ಭಾಗ ಎತ್ಬಿಟ್ಟು ಮಧ್ಯ ಒಂದು ಸೇರ್ತದೆ ನೋಡಿ, ಇದು ನತ್ತಿ ಭಾಗ. ಈ ನತ್ತಿಯಿಂದ ಆನೆ ತಲೆ ಕಿವಿ ಈ ಸೈಡ್ ಹೆಂಗೆ ಇಳಿಯುತ್ತೋ ರೌಂಡ್ ಶೇಪಲ್ಲಿ, ಹಂಗೆ ಇಳಿದು ಕಿವಿ ಭಾಗ ಹಿಂಗೋಗಿದೆ. ಮತ್ತು ಆನೆ ಸೊಂಡ್ಲ ಬಂದ್ಬಿಟ್ಟು ಆ ಕಡೆ ಇದೆ, ಮುಖನೂ ಆ ಕಡೆ ಹಾಕ್ಕೊಂಡು ಆನೆ ಬಂದು ನಿಂತಿರೋದು. ಆನೆಯ ಒಂದು ಆ ಸೊಂಡ್ಲು ಮಡಿಸಿರೋ ಒಂದು ಜಾಗದಲ್ಲಿ ಕೆಳಗಡೆ ಬಂದು ಕಲ್ಲಲ್ಲಿ ಆನೆಯ ಮೂಗು ಹೆಂಗಿದೆಯೋ ಅದೇ ರೀತಿ ಆನೆ ಮೂಗಿದೆ ಕೆಳಗಡೆ ಕಲ್ಲಲ್ಲಿ. ನೋಡಿ, ಇದು ಆನೆ ತಲೆ ಭಾಗ. ಇದು ಬಂದ್ಬಿಟ್ಟು ಆನೆ ತಲೆ ಭಾಗ. ಹಿಂಗೆ ಮುಂದೆ ಬಂದರೆ ಆ ಬೆಟ್ಟ ಕಾಣ್ತಿದೆ ನೋಡಿ. ಮುಂದೆ ಆ ಬೆಟ್ಟ ಕಾಣ್ತಾ ಇರೋದು ಏನಂದರೆ, ಆನೆ ಹಿಂಗೆ ಸೊಂಡ್ಲನ್ನು ಎತ್ತಿದೆ. ಆನೆ ಹಿಂಗೆ ಸೊಂಡ್ಲನ್ನು ಎತ್ತಿ, ಈ ಸೊಂಡ್ಲು ಏನಾಗಿದೆ ಅಂದರೆ ಹಿಂಗೆ ಬರ್ತಾ ಹಿಂಗೆ ಕೆಳಗಡೆ ಬಾಗಿದೆ. ಹಿಂಗೆ ಕೆಳಗಡೆ ಬಾಗಿ ಹೆಂಗೆ ಆನೆ ಸೊಂಡ್ಲ ಹಿಂಗೆ ಮಡ್ಚಿದ್ರೆ ಬಂದು ಹಿಂಗೆ ಬಂದು ನಿಲ್ಲುತ್ತೋ ಈ ಶೇಪಲ್ಲಿ, ಆ ಶೇಪಲ್ಲಿ ಈ ಬೆಟ್ಟ ಬಂದು ಹಿಂಗೆ ಬೊಗ್ಗಿ ಹಿಂಗೆ ಕೆಳಗಡೆ ಬಂದು ನಿಂತಿದೆ. ಕೆಳಗಡೆ ಮೂಗಿನ ಭಾಗ ಇದೆ. ಮೂಗಿನ ಭಾಗ ತೋರಿಸ್ತೀನಿ.